ರಾಜ್ಯದ ರೈತರು ತಮ್ಮ ಜಮೀನಿನ ಪಹಣಿ ಹಾಗೂ ದಾಖಲೆಗಳನ್ನು ನಿಯಮಿತವಾಗಿ ಪರಿಶೀಲಿಸಬೇಕು ಎಂದು ನೊಂದವರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಥಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಹಣದ ಬಲದಿಂದ ಅಕ್ರಮವಾಗಿ ಜಮೀನಿನ ಮಾಲೀಕತ್ವ ಬದಲಾವಣೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಹಿರಹಟ್ಟಿ ಗ್ರಾಮದ ನಿವಾಸಿ ಯಲ್ಲವ್ವ ಹುಕ್ಕೇರಿ ಅವರಿಗೆ ಸೇರಿದ ಜಮೀನು ನಕಲಿ ದಾಖಲೆಗಳ ಮೂಲಕ ಅನ್ಯರ ಪಾಲಾಗಿರುವುದು ಇದೀಗ ಬಹಿರಂಗವಾಗಿದೆ. ಯಲ್ಲವ್ವನ ಹೆಸರಿನಲ್ಲಿ ಇದ್ದ 3 ಕಡೆಗಳಲ್ಲಿನ ಒಟ್ಟು 15 ಎಕರೆ 37 ಗುಂಟೆ ಜಮೀನನ್ನು ಅಕ್ರಮವಾಗಿ ಲಪಟಾಯಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಹಣದ ಆಸೆಗೆ ಏಜೆಂಟರು ಹಾಗೂ ಮಧ್ಯವರ್ತಿಗಳ ಸಹಕಾರದಿಂದ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ನಡೆದಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಮೀನು ಖರೀದಿಸಿರುವ ಭೂಪರು ಹಾಗೂ ಇದಕ್ಕೆ ಸಹಕರಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಯಲ್ಲವ್ವ ಒತ್ತಾಯಿಸಿದ್ದಾರೆ. ಈ ಕುರಿತು ನೊಂದ ಮಹಿಳೆ ಯಲ್ಲವ್ವ ಹುಕ್ಕೇರಿ ಅವರು ಅಥಣಿ ಪೊಲೀಸ್ ಠಾಣೆಯಲ್ಲಿ 4 ಆರೋಪಿಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ. ನ್ಯಾಯಕ್ಕಾಗಿ ಯಲ್ಲವ್ವ ಪರದಾಡುತ್ತಿದ್ದು ಪ್ರಕರಣದ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಇಡೀ ಪ್ರಕರಣವು ಕಂದಾಯ ಇಲಾಖೆಯಲ್ಲಿನ ಅವ್ಯವಸ್ಥೆ ಹಾಗೂ ಭ್ರಷ್ಟಾಚಾರಕ್ಕೆ ಕನ್ನಡಿ ಹಿಡಿದಂತಿದ್ದು, ಕಂದಾಯ ಸಚಿವರು ಈ ಗಂಭೀರ ಪ್ರಕರಣದತ್ತ ತಕ್ಷಣ ಗಮನ ಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಮ್ದು ಯರಗಟ್ಟಿ ಒಳಗೆ ಜಮೀನು ಐತ್ರಿ. ಅದನ್ನು ಅವರ ಲಂಚದ ಆಸೆಗಾಗಿ ಬೇರೆಯವ್ರಿಗೆಲ್ಲ ಮಾರ್ಯಾರಿ ದೊಡ್ಡ ಅಧಿಕಾರಿಗಳೆಲ್ಲ ಸಾಮೀಲಾಗ್ಯಾರ ಇದ್ರೊಳಗೆ. ಮತ್ತು ಮೇಲಾಗಿ ಖರೀದಿ ತೊಗೊಂಡವನ ತಮ್ಮ ಇದಕ್ಕೆ ಸಾಮೀಲ್ರಿ ಫಸ್ಟ್ ಹನುಮಂತ ಗೌಂಡಿ ಅಂತೇಳಿ. ಇದರೊಳಗೆಲ್ಲ ಸರ್ಕಲ್ ಅವ್ರೇನು ತಲಾಟಿ ತಹಸೀಲ್ದಾರ ಆಮೇಲೆ ಬಾಂಡ್ ಬರೆಯವರು ಎಲ್ಲರೂ ಇದ್ರೊಳಗೆ ಸಾಮೀಲದಾರ ನೋಡ್ರಿ. ಲಂಚ ತೊಗೊಂಡು ಮಾಡ್ಯಾರ. ಯಾವ ವರ್ಷದಾಗ ಖರೀದಿ ಆಗೈತ್ರಿ? 2021 ಆಗೈತ್ರಿ. ನಾವು ತೊಗೊಂಡದ್ದು 2020. ಅವ್ರು ತೊಗೊಂಡದ್ದು ನಿನ್ನೆ ತಿಂಗಳ 6 ತಾರೀಕು ಆಗೈತ್ರಿ. ಹ್ಞೂ ರೀ. ನಿಮಗೆ ಹೆಂಗೆ ಗೊತ್ತಾತ್ರಿ? ನಮಗೆ ಒಮ್ಮೆ ಅದು ನೋಟಿಸ್ ಬಂತ್ರಿ ಮನೆಗೆ. ನೋಟಿಸ್ ಬಂತ್ರಿ? 11 ತಾರೀಕು ಬಂತ್ರಿ ಅದು. ನೋಟಿಸ್ ರೀ? ಹ್ಞೂ ರೀ. ಏನಂತ ಬಂತ್ರಿ? ನಾವು ಹಿಂಗೆ ಇಂಥವ್ರು ಖರೀದಿ ತೊಗೊಂಡು ಇವ್ರ ಹೊಲ ಅಂತ ಅನ್ನೋ KV8 ಅಂತ ನೋಡ್ರಿ ಅದು ಬಂತ್ರಿ. ನಾವು ಅದನ್ನ ತೊಗೊಂಡು ವಕೀಲರ ಕಡೆ ಹೋಗೋಣ. ಅವ್ರು ವಕೀಲರು ಇದು ಅವ್ರ ಹೆಸರಲ್ಲಿ ಆಗೈತ್ರಿ ಅಂತ ಅವ್ರು ಹೇಳಿದ್ರಿ. ನೀವೇನು ಸೈನು ಮಾಡಿಲ್ಲ? ನಾವೇನು ಸೈನು ಮಾಡಿಲ್ಲ, ಏನು ಗೊತ್ತಿಲ್ಲ ನಮ್ಗೆ. ಹತ್ತಿನ ಆ ಕಡೆ ಐತೆ ಅನ್ನೋದು ಗೊತ್ತಿರಾಕಿಲ್ರಿ. ನಾವು ಈಗ ಬಂದಿವ್ರಿ ಅದು ಬರೋಣ. ಹೇಳ್ರಿ ಏನಾಗಿತ್ತು? ಈಗ ನಮ್ಮ ಹೊಲ ರೀ ಯರಗಟ್ಟಿ ಹದ್ದಿಯೊಳಗೆ ನಮ್ಮ ಹೊಲ ಇದ್ರಿ. ಅಲ್ಲಿ 15 ಎಕರೆ 37 ಗುಂಟೆ ರೀ ಫೋರ್ಜರಿ ಮಾಡಿ ನಮ್ಗೆ ಗೊತ್ತಿಲ್ಲದ ಖರೀದಿ ಬರ್ಕೊಂಡಾರ. ಅಥಣಿ ತಾಲೂಕಿನಾಗ ರೀ ಅಥಣಿ ಸಬ್ ರಿಜಿಸ್ಟರ್ ಆಫೀಸಾಗ ಮಾಡ್ಕೊಂಡಾರೆ. ಅಲ್ಲಿಂದ KV8 ನೋಟಿಸ್ ಬಂದಾಗ ನಮ್ಗೆ ಗೊತ್ತಾತ್ರಿ. ಅದನ್ನು ಆ KV8 ನೋಟಿಸ್ ತೊಗೊಂಡು ನಾವು SP ಸಾಹೇಬ್ರ ಕಡೆ ಹೋಗಿವ್ರಿ. ಅವರು ಅದನ್ನು ಅಥಣಿ ಒಳಗೆ ಫಿರ್ಯಾದಿ ಕೊಡಂದ್ರು. ಬಂದು ಅಥಣಿ ಒಳಗೆ ಫಿರ್ಯಾದಿ ಕೊಟ್ಟರು. ಇಲ್ಲಿ ಬಂದು ತೆಗಿಸಿ ನೋಡಿದ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಹೆಸರಲ್ಲಿ ಆಗಿದ್ದು ರೀ. ಯಾರ ಹೆಸರಲ್ಲೇ ಚೆನ್ನಪ್ಪ ಗೌಡಿ ಮಾಡ್ಕೊಂಡು ಕಸಿಂದ ಈ ಥರ ಮಾಡಿದ್ರು. ಅದ್ರ ಸಲುವಾಗಿ ನಾವು ಇಲ್ಲಿ ಅಥಣಿ ಇದ್ರ ಕೇಸ್ ಮಾಡಿದ್ದೈತ್ರಿ. ನಾವು ಈಗ ಅದಕ್ಕೆ ಸಹಿ ಅದು ನೀವು ಸಹಿ ಎಲ್ಲ ಇಲ್ರಿ. ನಾವು ಯಾರು ಇಲ್ಲ, ನಮ್ಗೆ ಗೊತ್ತೇ ಇಲ್ರಿ. ನಮ್ಗೆ ಆ KV8 ಒಂದು ನೋಟಿಸ್ ಬಂದ ಬಳಕ ನಮ್ಗೆ ಗೊತ್ತಾದ್ರಿ. ಗೊತ್ತಿಲ್ಲ ಮಾಡ್ಕೊಂಡಾರ. ನೀವು ಅಧಿಕಾರಿಗಳು ಏನು ಕೇಳ್ರಿ? ಅಧಿಕಾರಿಗಳಿಗೆ ತೆಗಿಸಿಕೊಂಡು ಯಾಕೊಂದು ಅವ್ರು ಏನು ತಪ್ಪಾಗೈತಿ ಅಂತ ಮಾತಾಡೋರು ನಮ್ಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ನಾವು ಫಿರ್ಯಾದಿ ಸಾಹೇಬ್ರು ಫಿರ್ಯಾದಿ ಕೊಡ್ಕೊಂಡು ಬಂದು ಇಲ್ಲಿ ಫಿರ್ಯಾದಿ ಕೊಟ್ರಿ. ಈಗ 15 ಎಕರೆ 37 ಗುಂಟೆ ರೀ. ಚೆನ್ನಪ್ಪ ಗೌಡಿ ರೀ. ಅವ್ರ ಅರಮೈ ಅವ್ರಿ. ಏನಿಲ್ರಿ, ಅಲ್ಲಿ ನಮ್ಮ ಬಾಜು ಹೊಲ ಐತ್ರಿ. ಅವ್ದು ಹ್ಞೂ ರೀ. ಅಧಿಕಾರಿಗಳೆಲ್ಲ ಶಾಮೀಲ್ ಹಾಕಿಸಿಂದ ಈ ಥರ ಮಾಡ್ಯಾರ ಅವ್ರು. ಅವ್ರ ತಮ್ಮ ಪೊಲೀಸ್ನನ್ರಿ. ಅವರೆಲ್ಲ ಕೂಡ್ಕಿಸಿಂದ ಮತ್ತು ಅವ್ರ ಹಿಂದೆ ಸಹಚರ ಅವರೆಲ್ಲ ಕೂಡ್ಕಿಸಿಂದ ಎಲ್ಲ ಹಿಂಗೆ ಗದ್ದಲ ಮಾಡ್ಯಾರ ಅವರು. ಬೇರೆ ಹೆಣ್ಮಗಳು ಕರ್ಕೊಂಬಂದು ಕಿಸಿಂದ ಹಿಂಗೆ ಹಾಕಿ ಕೊಟ್ಟು ಸಹಿ ಮಾಡಿಸ್ಕೊಂಡು ಎಲ್ಲ ಹಿಂಗೆ ಮಾಡ್ಕೊಂಡಾರ ಅವರು. ಈಗ ನಿಮ್ಗೆ ಏನು ಆಗ್ಬೇಕಾಗೈತ್ರಿ? ನಮ್ಗೆ ಅದು ನಮ್ಮ ಹೊಲ ನಮ್ಗೆ ಆಗ್ಬೇಕ್ರಿ. ಮತ್ತೇನು ಆಗ್ಬೇಕ್ರಿ? ನಮ್ಗೆ ಈಗ ನಾವು ವಯಸ್ಸಾದ ಮಂದಿರೆ ನಾವು ಅಡ್ಯಾಡೋಕ್ಕಾಗಿಲ್ಲ. ನನಗೆ 70 ವರ್ಷ, ನಮ್ಮ ಹೆಣ್ಮಗಳಿಗೆ 65 ವರ್ಷ ರೀ. ಈಗ ನಾವು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅನ್ಕೊಂಡು ಇವರು ನಮ್ಮದು ವೀಕ್ನೆಸ್ ಇವ್ರು ಅಂತೇಳಿ ನಮ್ಮ ಮಗ ಇದ್ದಾವ ಬೇರೆ ದೇಶದಾಗ ಇರ್ತಾನೆ ರೀ. ಇಲ್ಲಿ ಇರೋಂಗಿಲ್ಲ. ಹಿಂಗೆ ಹಾಕಿಸಿಂದ ನಮ್ಗೆ ಇವ್ರಿಗೆ ಯಾರು ಇಲ್ಲ ಅಂತೇಳಿ ಹಿಂಗೆ ಮಾಡ್ಕೊಂಡಾರ ಅವ್ರು. ಈಗ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ? ಈಗ ಅವ್ರ ಮೇಲೆ, ಈಗ ಬರ್ಕೊಂಡವ್ರ ಮೇಲೆ ಮತ್ತು ಸಾಕ್ಷಿದಾರ ಮೇಲೆ ಬಾಂಡ್ ರೈಟರ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ. ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹ್ಞೂ ರೀ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ? ಅಧಿಕಾರಿಗಳು ಯಾರು ಹೆಸರಿದ್ದವ್ರ ಮೇಲೆ ಕೊಟ್ಟಿದ್ರಿ. ಅದ್ರಾಗ ಹೆಸರು ಬಾಂಡ್ನಾಗೆಲ್ಲ ಯಾರು ಹೆಸರು ಇರ್ತಲ್ರಿ ಅವ್ರ ಮೇಲೆ ಕೊಟ್ಟು ಕಂಪ್ಲೇಂಟ್. ಈಗ ಟೋಟಲ್ ಒಂದು 4-5 ಮಂದಿ ಅಕ್ಕಾರ್ರಿ ಅವ್ರು. ಹ್ಞೂ ರೀ. ಆಕೆ ಸಹಿ ಮಾಡಿದೇಕಿ ಮತ್ತು ಅವರ ಸಾಕ್ಷಿಗಾರ, ಬಾಂಡ್ ರೈಟರ. ನಿಮ್ದು ಊರು? ನಮ್ಮದು ಹಿರೇಟ್ ರೀ. ಗೋಕಾಕ್ ತಾಲೂಕು ರೀ. ಹೆಸರು ಹನುಮಂತ ಬಾಲಪ್ಪ ಹುಕ್ಕೇರಿ. ನಮ್ಮ ಮೆಸೇಜ್ ಹೆಸರು ಯಲ್ಲವ್ವ ಹನುಮಂತ ಹುಕ್ಕೇರಿ. ಅವ್ರ ಹೆಸರು ಮೇಲೆ ಜಮೀನು ಐತ್ರಿ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.